ಈಗಾಗಲೇ ಬೇಸಿಗೆ ಆರಂಭ ಆಗಿರ್ತಕ್ಕಂಥದ್ದು. ಬೇಸಿಗೆ ರಣ ಬಿಸಿಲಿಗೆ ಈಗ ಜನರು ಕೂಡ ಸಾಕಷ್ಟು ತತ್ತರಿಸುವಂತ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಈಗ ಬೇಸಿಗೆಯ ತಾಪಮಾನದ ಅಧಿಕ ಹೆಚ್ಚಳ ಆಗ್ತಾ ಇರೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಈಗಾಗಲೇ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಹೀಟ್ ಸ್ಟ್ರೋಕ್ ವಾರ್ಡ್ ಅನ್ನು ತೆರೆಯಲು ಕೂಡ ಸೂಚನೆ ನೀಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ವಿಜಯನಗರ ಜಿಲ್ಲೆಯಲ್ಲೂ ಕೂಡ 70ಕ್ಕೂ ಹೆಚ್ಚು ಒಂದು ಬೆಡ್ಗಳ ವ್ಯವಸ್ಥೆಯನ್ನು ಮಾಡಿ ಬಿಸಿಲಿನ ತಾಪಮಾನದಿಂದ ಯಾರಾದರೂ ಕೂಡ ಬಳಲುವಂತ ಸಂದರ್ಭ ಬಂದ್ರೆ ಅವ್ರಿಗೆ ತುರ್ತು ಚಿಕಿತ್ಸೆ ನೀಡಲು ಕೂಡ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ದೃಶ್ಯಗಳು ಕೂಡ ನೋಡ್ಬೋದು. ನಾನೀಗ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿರ್ತಕ್ಕಂಥ ಹೊಸಪೇಟೆ MCH ಆಸ್ಪತ್ರೆಯಲ್ಲಿದ್ದೀನಿ. ಇಲ್ಲಿ ಪ್ರತ್ಯೇಕ ಒಂದು ಹೀಟ್ ಸ್ಟ್ರೋಕ್ ವಾರ್ಡ್ ಅನ್ನು ಕೂಡ ತೆರೆದಿರ್ತಕ್ಕಂಥದ್ದು. ಈ ಒಂದು ವಾರ್ಡ್ನಲ್ಲಿ ಅದರಲ್ಲೂ ಕೂಡ ಬಿಸಿಲಿನ ತಾಪಮಾನದಿಂದ ಯಾರಾದರೂ ಕೂಡ ಜರ್ಜರಿತರಾದರೆ ಅಂಥವ್ರಿಗೆ ತುರ್ತು ಏನು ಚಿಕಿತ್ಸೆ ಕೊಡಬೇಕು, ಆ ನಿಟ್ಟಿನಲ್ಲಿ ಬೇಕಾದಂಥ ಸಕಲ ಕ್ರಮಗಳ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು 70ಕ್ಕೂ ಹೆಚ್ಚು ಒಂದು ಬೆಡ್ಗಳ ವ್ಯವಸ್ಥೆಯನ್ನು ಕೂಡ ಆರೋಗ್ಯ ಇಲಾಖೆ ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನು ವೈದ್ಯಾಧಿಕಾರಿಗಳ ತಂಡವು ಕೂಡ ಯಾರಾದರೂ ಕೂಡ ಬಿಸಿಲಿನ ತಾಪಮಾನದಿಂದ ದೇಹದಲ್ಲಿ ಏರುಪೇರು ಆದಂಥ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದಂಥ ಸಂದರ್ಭದಲ್ಲಿ ತುರ್ತಾಗಿ ಅವ್ರಿಗೆ ಆ ಒಂದು ಚಿಕಿತ್ಸೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆಯು ಕೂಡ ಮುಂದೆ ನಿಂತು ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಇನ್ನು ನಮ್ಮ ಜೊತೆಗೆ ವಿಜಯನಗರ ಜಿಲ್ಲೆಯ ನೂತನ DHO ಆಗಿರ್ತಕ್ಕಂಥ ಡಾಕ್ಟರ್ ವಿನಯ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಆ ಬೇಸಿಗೆ ರಣ ಬಿಸಿಲಿಗೆ ಸಾಕಷ್ಟು ಜನರು ಕೂಡ ತತ್ತರಿಸುವಂತ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಸಾರ್ವಜನಿಕರಿಗೆ ಈ ಸಂದರ್ಭದಲ್ಲಿ ನೀವೇನು ಹೇಳ್ತೀರಿ ಸರ್? ನಾನು ಒಬ್ಬ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿ ಹೇಳೋದೇನೆಂದರೆ, ವಿನಂತಿ ಮಾಡ್ಕೊಳ್ಳೋದೇನು ಸಾರ್ವಜನಿಕರಲ್ಲಿ, ದಯಮಾಡಿ 11 ಗಂಟೆಯಿಂದ 4 ಗಂಟೆವರೆಗೂ ಯಾವುದೇ ಅನಿವಾರ್ಯತೆ ಇದ್ದರೂ ಕೂಡ ಹೊರಗಡೆ ಹೋಗೋದು ಸ್ವಲ್ಪ ಕಡಿಮೆ ಮಾಡಿ. ನೀವು ಅನಿವಾರ್ಯವಾಗಿ ಹೋಗ್ತೀರಿ ಅಂದರೆ ದಯವಿಟ್ಟು ಛತ್ರಿಯನ್ನು ಯೂಸ್ ಮಾಡಿ. ನಿಮ್ಮ ವೆಹಿಕಲ್ ಏನಾದರೂ ನಿಮ್ಮಲ್ಲಿದ್ದರೆ ವೆಹಿಕಲ್ ಯೂಸ್ ಮಾಡಿ. ಮತ್ತು ಆದಷ್ಟು ನೆರಳಲ್ಲೇ ಇರಿ, ಹೊರಗಡೆ ಹೋಗಬೇಡಿ. ಒಂದು ಲೈಟಾದ ಬಟ್ಟೆ ಹಾಕ್ಕೊಳ್ರಿ. ಆದಷ್ಟು ನೀರನ್ನು ಕುಡಿತಾನೆ ಇರಿ. ಆಗಾಗ ಎಳ್ನೀರು ಕುಡೀರಿ. ಆದಷ್ಟು ಎಣ್ಣೆ ಜಿಡ್ಡು ಪದಾರ್ಥವನ್ನು ಅವಾಯ್ಡ್ ಮಾಡಿರಿ. ಆದರೂ ಕೂಡ ನಿಮಗೆ ಏನಾದರೂ ತೊಂದರೆ ಇದ್ದರೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬನ್ನಿ, ನಾವೆಲ್ಲ ಸಿದ್ಧರಾಗಿದ್ದೇವೆ ನಿಮಗೆ ಒಂದು ಚಿಕಿತ್ಸೆ ಮಾಡೋದಕ್ಕೆ ಅಂತ ಹೇಳ್ತೀನಿ. ಈಗ ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಬೆಡ್ಗಳ ವ್ಯವಸ್ಥೆಗಳನ್ನು ಇವತ್ತು ತುರ್ತು ಚಿಕಿತ್ಸೆಗೆ, ಅಂದರೆ ಬಿಸಿಲಿನ ತಾಪಮಾನದ ಹೆಚ್ಚು ಕಡಿಮೆ ಆದರೆ ಅಂಥವ್ರಿಗೆ ಚಿಕಿತ್ಸೆ ನೀಡೋದಕ್ಕಾಗಿ ಎಷ್ಟು ಬೆಡ್ಗಳ ವ್ಯವಸ್ಥೆ ಮಾಡ್ತೀವಿ? ನಾವು ಇಡೀ ಜಿಲ್ಲೆಯಲ್ಲಿ ಒಂದು ಪ್ರಾಥಮಿಕ ಹಂತದಿಂದ ಮೇಲಿನ ಹಂತದವರೆಗೆ ವಿವಿಧ ಇದನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 1 ಬೆಡ್ ಮತ್ತು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 2 ಬೆಡ್ ಮತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ 3 ರಿಂದ 5 ಬೆಡ್ಡನ್ನು ಅದಕ್ಕೆ ಮೀಸಲಿಟ್ಟಿದ್ದೀವಿ. ಅದಲ್ಲದೆ ಎಲ್ಲ ಕಡೆ ORS ಕಾರ್ನರ್, ಅಂದರೆ ನಿರ್ಜಲೀಕರಣ ಕಡಿಮೆ ಮಾಡ್ತಕ್ಕಂಥ ORS ಕಾರ್ನರ್ ಅಂತ ಮಾಡಿದ್ದೀವಿ. ಮತ್ತು ಎಲ್ಲ ಇವು ನಮ್ಮ ಸಿಬ್ಬಂದಿಗಳು ರೆಡಿಯಾಗಿದ್ದಾರೆ. ನೀವು ಆ ಥರದ ಏನಾರು ನಿಮಗೆ ಪ್ರಾಬ್ಲಮ್ ಇದ್ದರೆ ಬಂದು ನಮ್ಮಲ್ಲಿ ಚಿಕಿತ್ಸೆ ಪಡಿಬೇಕಂತ ಕೇಳ್ಕೊಳ್ತೀನಿ. ಅದೇ ರೀತಿ ತಾವು ಆದಷ್ಟು ಬಿಸಿಲಿನ ಅವಾಯ್ಡ್ ಮಾಡಿಬಿಟ್ರೆ ಇದು ಯಾವುದು ಬೇಕಾಗಲ್ಲ. ನೀರು ಕುಡಿತಾ ಇರಿ, ಮರಿಬೇಡಿ. ಅದರಲ್ಲೂ ನಮ್ಮ ಗರ್ಭಿಣಿ ಮಹಿಳೆಯರಿಗೆ, ನಮ್ಮ ಚಿಕ್ಕ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ, ನಮ್ಮ ಕಾರ್ಮಿಕರ ಬಂಧುಗಳಿಗೆ ಮತ್ತು ನಮ್ಮ ರೈತ ಬಂಧುಗಳಿಗೆ ಆದಷ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಬಿಸಿಲಿನಿಂದ ನೀವು ದೂರ ಇರಿ, ಆದಷ್ಟು ಅವಾಯ್ಡ್ ಮಾಡಿ ಇನ್ನು ಕೆಲವು ದಿವಸ ಅಂತ ಮನವಿ ಮಾಡ್ಕೊಳ್ತೀನಿ. ಇನ್ನು ವೈದ್ಯಾಧಿಕಾರಿಗಳು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಡಾಕ್ಟರ್ ಹರಿಪ್ರಸಾದ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಬಿಸಿಲಿನ ತಾಪಮಾನ ಜನರನ್ನು ರಕ್ಷಣೆ ಮಾಡಲಿಕ್ಕೆ ಈಗೆಲ್ಲ ಸಕಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ. ಆದರೆ ಈ ಎಫೆಕ್ಟ್ ಹೇಗಾಗುತ್ತೆ ಅನ್ನೋದು ಕೆಲವರಿಗೆ ಗೊಂದಲ ಇದೆ. ಅದು ಪ್ರಾಥಮಿಕವಾಗಿ ಗೊತ್ತಾಗಬೇಕಂದ್ರೆ ಮನುಷ್ಯರಿಗೆ ಅದು ಏನೇನೆಲ್ಲ ಲಕ್ಷಣಗಳಿರ್ತವೆ? ಭಾಳ ಬೆಚ್ಚಗಾಗ್ತಾರೆ ಮನುಷ್ಯ. ಇದರಲ್ಲಿ ಏನಂದರೆ ಅವ್ರಿಗೆ ಜ್ವರದ ವಾತಾವರಣ ಬಂದುಬಿಡುತ್ತೆ. ನಮ್ಮ ಈ ಹವಾಮಾನದ ವ್ಯತ್ಯಾಸದಲ್ಲಿ ಮನುಷ್ಯನಿಗೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅವರು ಸಮೀಪದ ಈ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ನೆರಳಲ್ಲಿ ಇರಬೇಕು, ನೆರಳಲ್ಲಿ ಕೂಡಬೇಕಂತ ನಾನು ಹೇಳ್ತೇನೆ. ಈಗ ಬೇಸಿಗೆ ಇದೆ, ಆಮೇಲೆ ಶಾಲೆ ಕಾಲೇಜುಗಳೆಲ್ಲ ರಜೆ ಇಲ್ಲ, ಹುಡುಗರೆಲ್ಲ ಆಟ ಆಡಕ್ಕೆ ಅಂತ ಪಾಲಕರಿಗೆ ಅದನ್ನೇ ಹೇಳಲು ಬಯಸುತ್ತೇನೆ. ಏನಂದರೆ ಅವ್ರ ಮಕ್ಕಳನ್ನು ಬಿಸಿಲಿನ ತಾಪಮಾನ ಜಾಸ್ತಿ ಆಗೋದು ಯಾವಾಗ, 11 ಗಂಟೆಯಿಂದನೇ ವಿಪರೀತ ಬಿಸಿಲಿರುತ್ತೆ. ತಾವೆಲ್ಲರೂ ನೋಡಿರೋ ಹಾಗೆ 11 ಗಂಟೆಯಿಂದ ಸುಮಾರು 4 ಗಂಟೆ ತನಕ ಹುಡುಗರನ್ನ ಆಟ ಆಡಲಿಕ್ಕೆ ಬಿಡಬೇಡ್ರಿ ಅಂತ ಹೇಳಬೇಕು. ನಾವು ಇಂಡೋರ್ ಗೇಮ್ಸ್ ಏನಾದರೂ ನಾವು ಹವ್ಯಾಸವನ್ನು ಬೆಳೆಸ್ರಿ ಅಂತ ನಾವು ಹೇಳಬೇಕು. ಈಗ ತಾಪಮಾನ ಹೆಚ್ಚಳದಿಂದ ನೇರವಾದ ಎಫೆಕ್ಟ್ ತಲೆಗೆ ಬೀಳುತ್ತೆ. ಹೌದಾ? ತುರ್ತು ಏನು ಮಾಡಬೇಕು? ತುರ್ತು ಏನಪ್ಪ ಅಂತಂದರೆ ತಣ್ಣೀರು ಬಟ್ಟೆ ತೊಗೊಂಡು ಸ್ವಲ್ಪ ಮೈಯೆಲ್ಲ ಒರೆಸ್ಬೇಕು, ನೆತ್ತಿ ಮೇಲೆ ಹಾಕೋಬೇಕು. ಹೈಪೋಥಾಲಮಸ್ ಅಂದರೆ ಥರ್ಮಲ್ ರೆಗ್ಯುಲೇಷನ್ ಸೆಂಟರ್ ಅಂತ ಹೇಳ್ತೀವಿ ನಾವು. ಹೈಪೋಥಾಲಮಸ್ನ ನಾವು ಸ್ವಲ್ಪ ತಣ್ಣಗೆ ಮಾಡುವಂಥ ಸಂದರ್ಭದಲ್ಲಿ ನಾವು ನೆತ್ತಿ ಮೇಲೆ ತಣ್ಣೀರು ಬಟ್ಟೆ ಹಾಕಬೇಕು. ನಂತರ ಮೈಯೆಲ್ಲ ತಣ್ಣೀರು ಬಟ್ಟೆ ತೊಗೊಂಡು ಸ್ವಲ್ಪ ಮೈಯೆಲ್ಲ ಒರೆಸ್ಬೇಕು.
ಒರೆಸೋದ್ರಿಂದ ಏನಾಗುತ್ತೆ, ಮೈಯೆಲ್ಲ ಸ್ವಲ್ಪ ತಣ್ಣಗೆ ರೂಮ್ ಟೆಂಪ್ರೇಚರ್ಗೆ ಬರುತ್ತೆ. ನಂತರ ಸಮೀಪದ ಆಸ್ಪತ್ರೆಗೆ ಹೋಗ್ಬೇಕಂತೇಳಿ ನಾವು ನಿರ್ದೇಶನವನ್ನು ಕೊಡಬೇಕು ಅವ್ರಿಗೆ. ಸರ್, ಈಗ ಊಟದಲ್ಲಿ ಏನೇನೆಲ್ಲ ಮಾಡ್ಬೋದು ಈ ಬೇಸಿಗೆ ಸಂದರ್ಭದಲ್ಲಿ, ಹೆಚ್ಚಳ ಇರುವಂಥ ಸಂದರ್ಭದಲ್ಲಿ ಏನು ಊಟ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು? ಆದಷ್ಟು ತಂಪಿನ ಒಂದು ಪದಾರ್ಥಗಳನ್ನೆಲ್ಲ ಬಳಸ್ಬೇಕಂತ ಹೇಳ್ತೀನಿ. ಹಣ್ಣು ಹಂಪಲ ಇರ್ಬೋದು, ಮಜ್ಜಿಗೆ ಇರ್ಬೋದು, ಲೈಮ್ ಜ್ಯೂಸ್ ಅಂದರೆ ನಿಂಬೆಹಣ್ಣಿನ ರಸ, ಮೂಸಂಬಿ ರಸ, ಇವನ್ನ ಸೇವನೆ ಮಾಡ್ಬೇಕಂತೇಳಿ ನಾನು ಹೇಳ್ತೀನಿ. ಈ ಗರ್ಭಿಣಿ ಮಹಿಳೆಯರು ಇರ್ತಾರೆ, ಎಲ್ಲ ಹೊರಗೆ ಹೋಗ್ತಾ ಇರ್ತಾರೆ, ಬಜ್ಜಿ ಅಂಥವನ್ನ ಆದಷ್ಟು ನಾವು ಅವಾಯ್ಡ್ ಮಾಡ್ಬೇಕಂತ ಹೇಳ್ಬೇಕು. ಅದನ್ನು ನೀರು ಕುಡಿತಾರಲ್ಲ, ಪೂರ್ತಿ ತಣ್ಣನ ನೀರನ್ನು ಸೇವನೆ ಮಾಡಬಾರ್ದು ಅಂತ ನಾವು ಹೇಳ್ತೀವಿ. ಅದನ್ನು ಮಿಕ್ಸ್ ಮಾಡ್ಕೋಬೇಕು. ರೂಮ್ ಟೆಂಪರೇಚರ್ ನೀರು ಮತ್ತು ತಣ್ಣನ ನೀರು ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. ಪೂರ್ತಿ ತಣ್ಣಂದಂದರೆ ಮತ್ತೆ ಗಂಟಲು ನೋವು ಸ್ಟಾರ್ಟ್ ಆಗುತ್ತೆ. ಓಕೆ, ಇದಿಷ್ಟು ವಿಜಯನಗರ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ವಿಜಯನಗರ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಬಿಸಿಲಿನ ತಾಪಮಾನದಿಂದ ಹೆಚ್ಚು ಕಡಿಮೆ ಆದಲ್ಲಿ ಅಂಥವರ ಒಂದು ಸೇವೆಗೆ ಸದಾ ಸಿದ್ಧವಾಗಿದೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿಯೂ ಕೂಡ ಸಾರ್ವಜನಿಕರು ಕೂಡ ಕೆಲವೊಂದಷ್ಟು ಕ್ರಮಗಳನ್ನು ವಹಿಸಬೇಕಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರತಕ್ಕಂತಹದ್ದು. ಶಿವಾನಂದ ಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ.